ಪುಷ್ಪ ಪುಷ್ಪ ಪಾಪು ಎದ್ದಿದ್ದ? ಹ್ಞೂ ಎದ್ದಿದ್ದ. ಉಚ್ಚೆ ಮಾಡ್ಕೊಂಡಿದ್ದ. ಬಟ್ಟೆ ಎಲ್ಲ ತೆಗೆದಾಕಿ ಮತ್ತೆ ಮಲಗಿಸಿದೀನಿ. ಹೋಗಿ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ. ಊಟ ಮಾಡಿದ್ಯಾ? ನಾನು ಊಟ ಮಾಡೋದ್ನೋ ಬಿಟ್ನೋ, ನೀವು ಊಟ ಮಾಡಿದ್ರಲ್ಲ. ಹೋಗಿ ಪಾಪು ನೋಡ್ಕೊ ಹೋಗಿ. ಯಾಕೆ ಪುಷ್ಪ ಹಿಂಗಂತ ಇದೆಯಾ? ಯಾಕೆ ಊಟ ಮಾಡಿಲ್ವಾ ನೀನು? ಏನೂ ಇಲ್ಲ, ಮಾಡ್ತೀನಿ, ಹೋಗಿ ನೀವು. ಸರಿ ಆಯ್ತು, ಟೈಮಿಗೆ ಸರಿಯಾಗಿ ಊಟ ಮಾಡು. ಹೊಟ್ಟೆ ಹಸ್ಕೊಂಡಿರ್ಬಾರ್ದು ಜಾಸ್ತಿ ಹೊತ್ತಿನ ತಕನ, ಆಮೇಲೆ ಏನಾನ ಕಾಯಿಲೆ ಗಿಲೆ ಆಗಿದಾತು ಅದಕ್ಕೇನೆ. ಎಲ್ಲಿ ನೀವು ಬಂದಾಗಿಂದ ನನಗೆ ಹೊತ್ತಿಗೆ ಸರಿಯಾಗಿ ಊಟನೇ ಮಾಡೋಕ್ಕಾಗ್ತಾ ಇಲ್ಲ. ನೀರು ತರೋದು, ಕಸ ಹೊಡೆಯೋದು, ಸೌದಿ ತರೋದು. ಅತ್ತೆ ನೋಡಿದ್ರೆ ಕೂಲಿ ಹೋಗ್ತೀನಿ ಅಂತಾರೆ. ನನಗೆ ಎಲ್ಲ ಕೆಲಸ ಬಿದ್ದೈತಿ. ಏನು ಮಾಡೋದು? ಏನ್ ಮಾಡಕ್ಕಾಗುತ್ತೆ? ನಾದ್ನೀರು ಹಿಂಗೆ ಎರ್ಗಿಗೆ ಅಂತ ತವ್ರ ಮನೆಗೆ ಬಂದಾಗ ಸ್ವಲ್ಪ ಕೆಲಸ ಬೀಳುತ್ತಪ್ಪ. ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯ? ಇನ್ ಸ್ವಲ್ಪ ದಿನದಲ್ಲಿ ನಾನು ಹೋಗ್ಬಿಡ್ತೀನಿ, ಅವಾಗ ಆರಾಮಾಗಿರ್ತೀಯ ಬಿಡು. ಏನೋಪ್ಪ, ಯಾವಾಗ ಹೋಗ್ತಿರೋ ಏನೋ. ಬಂದು ಎರಡೂವರೆ ತಿಂಗಳು ಆಯ್ತೇನೋ. ನನಗೂ ಸಾಕಾಯ್ತು. ಅತ್ತೆ ನೋಡಿದ್ರೆ ಮನೆ ಹತ್ರ ಇದ್ರು ಇರು ಅಂದ್ರೆ ನೀನ್ ಕೂಲಿ ಹೋಗು ಅಂತೈತಿ. ಇಲ್ಲ ನನ್ನ ಕೈಲಿ ಆಗಲ್ಲ ಅಂದ್ರೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರು ಅಂತನ ಹೇಳ್ತೈತಿ ಅತ್ತೆ. ನೀವು ಬರೋದಕ್ಕೂ ಮುಂಚೆ ಏನು ಹೇಳ್ತಾ ಇರ್ಲಿಲ್ಲ ಅತ್ತೆ. ಆದ್ರೆ ಈಗ ಅದು ಮಾಡು ಇದು ಮಾಡು, ಅದನ್ನ ತಂದಿಲ್ಲ ಇದನ್ನ ತಂದಿಲ್ಲ, ನೀರು ತಂದಿಲ್ಲ, ಮಲ್ಲಿಗೆ ಊಟ ಕೊಟ್ಟಿಲ್ಲ, ಬಿಸಿ ಬಿಸಿ ಅಡುಗೆ ಮಾಡು, ಸಾರು ಮಾಡು ಅಂತ ಹೇಳ್ತಲೇ ಇರ್ತಾರೆ. ಈಗ ಎಷ್ಟೇ ಆಗ್ಲಿ ಮಗಳ ಬಗ್ಗೆ ಕಾಳಜಿ ಇದ್ದೇ ಇರುತ್ತಲ್ವಾ, ಮೊಮ್ಮಗ ಮಗಳು ಅಂತಂದ್ರೆ ಅಮ್ಮರ್ಗೆ. ಅದಕ್ಕೆ ಹಂಗೆ ಹೇಳ್ತಾರೆ. ನಾನು ಹೋದ್ಮೇಲೆ ಹಂಗೆಲ್ಲ ಹೇಳಲ್ಲ ಬಿಡು ಪುಷ್ಪ, ಏನ್ ಬೇಜಾರು ಮಾಡ್ಕೋಬೇಡ. ನಾನು ಸದ್ಯದಲ್ಲೇ ಹೋಗ್ತೀನಿ. ಏನೋಪ್ಪ, ಅಲ್ಲ ನಿಮ್ ಗಂಡನ ಮನೆ ಇದೇ ಊರಲ್ಲೇ ಐತಿ. ಅವರು ಶ್ರೀಮಂತರು, ಮನೆಗೆ ಮನೆ ಕೆಲಸದೋಳು ಬೇರೆ ಇದ್ದಾಳೆ. ಅಲ್ಲಿ ಆರಾಮಾಗಿರ್ಬೋದು. ಇಲ್ಲಿಗೆ ಎರ್ಗಿಗೆ ಬರುವಂತ ಅವಶ್ಯಕತೆನೇ ಇರ್ಲಿಲ್ಲ. ಯಾಕೆ ಪುಷ್ಪ ಹಿಂಗಂತ ಇದೆಯಾ? ಅಲ್ಲ ನಮ್ಮ ತಂದೆ ತಾಯಿ ಎಷ್ಟೇ ಬಡವರಾಗಿರ್ಬೋದು, ತವ್ರ ಮನೆನೇ. ಎರ್ಗಿಗೆ ಅಂತ ಹೇಳಿ ತವ್ರ ಮನೆಗೆ ಹೋಗ್ಬೇಕು, ಅಪ್ಪ ಅಮ್ಮನ ಜೊತೆಗೆ ಇರ್ಬೇಕು ಅಂತ ಯಾವುದೇ ಹೆಣ್ಮಕ್ಳು ಆದ್ರೂ ಆಸೆ ಇದ್ದೇ ಇರುತ್ತೆ. ಹಂಗಾಗಿ ನಾನು ಸ್ವಲ್ಪ ದಿನ ಆದ್ರೂ ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಂಗೆ ಆಗುತ್ತೆ ಅಂತ ಹೇಳಿ ಈ ಮನೆಗೆ ಬಂದಿದ್ದು. ನಮ್ಮ ಅಪ್ಪ ಅಮ್ಮ ನನ್ನ ಹೆಂಗಾದ್ರೂ ನೋಡ್ಕೊಳ್ಳಿ, ಅವರು ಆದ್ರೆ ನನಗೆ ತವ್ರ ಮನೆ ಮೇಲೆ ಪ್ರೀತಿ ಇದ್ದೇ ಇದೆ. ಶ್ರೀಮಂತರು ನಮ್ಮ ಅತ್ತೆ ಮನೆಯಲ್ಲಿ ಶ್ರೀಮಂತ ಇದೀವಿ ಅಂತ ಹೇಳಿ ತವ್ರ ಮನೆ ಮರೆಯಕ್ಕಾಗುತ್ತಾ ಹೇಳು? ಏನೋ ತವ್ರ ಮನೆಯವರು ಬಡವರು, ಅತ್ತೆ ಮನೆಯಲ್ಲಿ ಶ್ರೀಮಂತರು ಸಾಹುಕಾರರು. ತವ್ರ ಮನೆಯವ್ರಿಗೂ ಒಂದಿಷ್ಟು ಗಂಡನ ಹತ್ರ ಹೇಳಿ ಒಂದಿಷ್ಟು ಅನುಕೂಲ ಮಾಡ್ಕೊಡ್ಬೋದು ನೀವು. ಅವಾಗ ನಿಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿರ್ತಾರೆ, ನಿನ್ನ ತಮ್ಮ ಚೆನ್ನಾಗಿರ್ತಾನೆ, ತಮ್ಮ ಹೆಂಡತಿ ಚೆನ್ನಾಗಿರ್ತಾಳೆ ಅಲ್ವಾ? ಅದು ಮಾತ್ರ ಯೋಚನೆ ಇಲ್ಲ. ತವ್ರ ಮನೆ ಮೇಲೆ ಬರೀ ಸುಮ್ಮನೆ ಪ್ರೀತಿ. ಇಲ್ಲಿ ಬಂದು ಹೆರಿಗೆ ಅದು ಇದು ಅಂತ ಹೇಳಿ ಸೇವೆ ಮಾಡಿಸ್ಕೊಂಬದೇ ಆಯ್ತು. ಅಯ್ಯೋ ಇದೇನ್ ಪುಷ್ಪ ಹಿಂಗಂತ ಇದೆಯಾ? ಅಲ್ಲ ನಮ್ಮ ಅತ್ತೆ ಮನೇಲಿ ಶ್ರೀಮಂತರಿದ್ದಾರೆ ಅಂತೇಳಿ ಅಲ್ಲಿ ಆಸ್ತಿನೆಲ್ಲ ನನ್ನ ತವ್ರ ಮನೆಗೆ ಕೊಡಿ ಅಂತ ನಾನು ಕೇಳಕ್ಕಾಗುತ್ತಾ? ಏನ್ ಮಾತಾಡ್ತಾ ಇದೀಯ ನೀನು? ಈಗ ನಿಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ನೀನು ಇಲ್ಲಿಗೆಲ್ಲ ಆಸ್ತಿ ತರಕ್ಕಾಗುತ್ತಾ ಹೇಳು? ಅದೆಲ್ಲ ಆಗಲ್ಲ. ಅದನ್ನ ಸ್ವಾರ್ಥ ಅಂತಾರೆ. ಹಂಗ್ ತರಕ್ಕೂ ಆಗಲ್ಲ. ನಮ್ಮ ಅತ್ತೆ ಮಾವನನ್ನ ಸುಮ್ಮನೆ ಇರ್ತಾರ ಹಂಗೆಲ್ಲ ಏನಾದ್ರೂ ನನ್ನ ತವ್ರ ಮನೆಗೆ ತಂದ್ಕೊಟ್ರೆ? ಅಲ್ಲ ನಮ್ಮ ಮನೆಯವ್ರೇನೋ ಏನು ಇದ್ ಮಾಡಲ್ಲ, ಸಹಾಯ ಮಾಡೇ ಮಾಡ್ತಾರೆ ಕಷ್ಟ ಅಂದ್ರೆ. ಆದ್ರೆ ಹಂಗಂತ ಹೇಳಿ ಆಸ್ತಿಲಿ ಏನು ಪಾಲ್ ಕೊಡಕ್ಕಾಗುತ್ತ ನನ್ನ ತವ್ರ ಮನೆಯವ್ರಿಗೆ? ಅವರು ಹೇಳು. ಅಲ್ಲ ಅಷ್ಟು ಶ್ರೀಮಂತರಲ್ವಾ ನಿನ್ ಗಂಡನ ಮನೆಯಲ್ಲಿ? ತವ್ರ ಮನೇಲಿ ನೋಡಿದ್ರೆ ಇಷ್ಟು ಬಡತನ. ಹಂಗಾಗಿ ಹೇಳ್ದೆ ಅಷ್ಟೇನೆ. ಹಂಗಂತ ಹೇಳಿ ನನ್ನ ಗಂಡನ ಮನೆದೆಲ್ಲ ತಂದು ನಮ್ಮ ಅಪ್ಪ ಅಮ್ಮನಿಗೆ ಕೊಡಕ್ಕಾಗುತ್ತಾ? ಏನೋ ಕಷ್ಟ ಅಂದ್ರೆ ಅಥವಾ ಏನಾದ್ರು ಹುಷಾರಿಲ್ಲ ಅಂದ್ರೆ ತೋರಿಸ್ಬೋದು, ನೋಡ್ಕೋಬಹುದು. ಅಷ್ಟೇ ಬಿಟ್ರೆ ಆಸ್ತಿನೆಲ್ಲನ ತರಕ್ಕಾಗಲ್ಲ. ಹಂಗೆ ತರಲೂಬಾರ್ದು. ನಮ್ಮ ಅತ್ತೆ ಮಾವ ನನಗೆ ಸುಮ್ಮನೆ ಬಿಡ್ತಾರ? ನನಗೆ ಗೌರವ ಇರುತ್ತಾ ಅಲ್ಲಿ? ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ನಾನೇನ್ ಮಾಡಿರೋದಲ್ಲ ಅದು. ಬಿಡು ಹೋಗ್ಲಿ. ಸರಿ ಆಯ್ತು, ಅಣ್ಕೊಯ್ಕಬ್ಬ ತಿನ್ನ ಕುತ್ಕೊಂಡು. ನಾನು ಪಾಪುಗ ಸ್ವಲ್ಪ ಹಾಲು ಕೊಡಿಸ್ತೀನಿ. ಇವ್ರು ಬಂದಾಗಿಂದ ಇವ್ರು ಸೇವೆ ಮಾಡೋದೇ ಆಯ್ತು. ಹಣ್ಣು ತಂದ್ಕೊಡು, ಬಿಸಿ ಬಿಸಿ ಮುದ್ದೆ ಮಾಡಿಕ್ಕು, ಅನ್ನ ಮಾಡಿಕ್ಕು, ಸಾರು ಮಾಡು, ಸಾರು ಬಿಸಿ ಇಲ್ಲ, ಅವ್ರ ಪಾಪು ನಾವು ಬಟ್ಟೆ ಒಗೆಯಕ್ಕೆ ನೀರಿಲ್ಲ ಅಂತ ನಾ ಹೇಳೋದೇ ಆಯ್ತು. ಅಲ್ಲ ಗಂಡನ ಮನೆಗೆ ಅಷ್ಟು ಶ್ರೀಮಂತಿಕೆ ಐತಿ, ಅಲ್ಲೇ ಇರ್ಬೋದಾಗಿತ್ತು. ಏನ್ ತವ್ರ ಮನೆಗೆ ಬಂದು ಇಲ್ಲಿದ್ದೆಲ್ಲನ ಕಳಿಬೇಕು ಅಂತಾನೇನು? ಇಲ್ಲಿ ಬಡವರನ್ನ ಮಾಡಿ ಆಡ್ಕೋಬೇಕಲ್ಲ. ನನ್ನ ಗಂಡನ ಮನೆಗೆ ಹಂಗೈತೆ ಹಿಂಗೈತಿ ಅಂತನ, ಅದಕ್ಕೆ ಇರಬೇಕು ಇವಕ್ಕ ಇಲ್ಲಿಗೆ ಬಂದಿರೋದು. ಇಲ್ಲಿದ್ರೆ ಗೊತ್ತಾ ಇರ್ಲಿಲ್ಲ. ಅಲ್ಲೇ ಬಿಡು, ಅಲ್ಲೇ ಆಸ್ತಿ ಐತೆ, ಮನೆ ಕೆಲಸದರ ಇದ್ದಾರೆ ಅಂತ ಹೇಳಿ ಅಲ್ಲೇ ಇರೋರು. ಇಲ್ಲಿ ಬಂದು ಎಲ್ಲಕ್ಕೂ ಎಷ್ಟು ಖರ್ಚು. ಇವರಿಗೆ ಹಣ್ಣು ಹಂಪ್ಲು, ಬಿಸಿ ಬಿಸಿ ಊಟ, ಅದು ಇದು ಅಂತ ಎಷ್ಟು ಖರ್ಚಿರುತ್ತೆ ಬಾಂಟಿ ಅಂದ್ರೆ. ಆ ಖರ್ಚೆಲ್ಲ ನಮ್ಮ ಅತ್ತೆ ಮಾವನೇ ನೋಡ್ಕೋಬೇಕು. ಅಲ್ಲಿದ್ದಿದ್ರೆ ಇವ್ರದ್ದೇನು ಆಸ್ತಿ ಏನು ಕರ್ಗೋಗ್ಬಿಡೋದ? ನಾನೇನು ಹಂಗೆ ಮಾಡ್ತಿದ್ನಪ್ಪ. ನಮ್ಮ ತವ್ರ ಮನೆಯಲ್ಲಿ ಬಡತನ ಇದ್ದು ಗಂಡನ ಮನೆಯಲ್ಲಿ ಶ್ರೀಮಂತರಿದ್ರೆ ನಾನು ಹೋಗ್ತಾನೆ ಇರ್ಲಿಲ್ಲ ತವ್ರ ಮನೆಗೆ, ಗಂಡನ ಮನೆಗೆ ಇದ್ಬಿಡ್ತಿದ್ದೆ. ಪುಷ್ಪ ಪುಷ್ಪ ಏನಮ್ಮ ಆರಾಮ ಕೂತ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಎಲ್ಲಣ್ಣ ಆರಾಮಿಲ್ಲ, ಏನೂ ಇಲ್ಲ, ಕೆಲಸ ಐತೆ. ಹೌದಾ? ಊಟ ಆಯ್ತಾ? ಇನ್ನೂ ಇಲ್ಲ ಅಣ್ಣ,
ಮಾಡ್ಬೇಕೀಗ. ಹಾ, ನಿಮ್ದಾಯ್ತಾ? ಬನ್ನಿ ಊಟ ಮಾಡಿವ್ರಂತೆ. ಬೇಡಮ್ಮ, ಊಟ ಏನು ಬೇಡ. ಯಾಕೆ ಇಷ್ಟದಿನ ತನಕ ಊಟ ಮಾಡಿಲ್ಲ? ಊಟ ಮಾಡ್ಬೇಕು ತಾನೆ ಟೈಮ್ ಸರಿಯಾಗಿ. ಏನ್ ಮಾಡೋದು, ಕೆಲ್ಸ ಇರ್ತಾವಲ್ಲ, ಬೇಜಾನ್ ಕೆಲ್ಸ. ಹೌದಾ, ಮಲ್ಲಿ ಇದ್ದಾಳ? ಇದಾರೆ ಒಳಗಡೆ, ಹೋಗಿ. ಅಲ್ಲೇ ಎತ್ತು ಕುಕ್ಕ ಬಿಟ್ಟಿದ್ದೇನೆ, ಹೊಟ್ಟಸ್ತ್ರ ಸಾಕು ಎದ್ದು ಬಿಡ್ತಾನೆ. ಕಳ್ಳ. ಹೊಟ್ಟೆ ತುಂಬ ಈಗ. ಏನ್ ಮಲ್ಲಿ, ನನ್ನ ಮಗನ್ ಬೈತಾ ಇದ್ಯಾ? ಯಾಕೆ, ಏನ್ ತರಲೆ ಮಾಡ್ದ ಅವನು? ಓ ಬಂದ್ರಾ? ಅದು ಏನೂ ಇಲ್ಲ, ನಾನಿಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಬರೋವಷ್ಟರಲ್ಲಿ ಅಲ್ಲೇನೆ ಎದ್ದು ಬಿಟ್ಟು ಅಳ್ತಾ ಇದ್ದ. ಅದಕ್ಕೆ ಇವಾಗಿನ ಹಾಲು ಕುಡಿಸಿ ಎತ್ಕೊಂಡು ಕೂತ್ಕೊಂಡಿದ್ದೆ. ಬನ್ರಿ ಕೂತ್ಕೊಳ್ಳಿ. ಏಯ್ ಕಳ್ಳ, ಏನೋ ಮಾಡ್ತಾ ಇದ್ಯಾ? ಚಿಕ್ಕಳ್ಳ. ಅಜ್ಜಿಗಲ್ಲಿ ಸೊಂಟ ಇಟ್ಕೊಂಡೈತೆ, ನೀನ್ ನೋಡಿದ್ರೆ ಇಲ್ಲಿ ಆರಾಮಾಗಿ ಹಾಲು ಕುಡ್ಕೊಂಡು ಮಲ್ಕೊಂಡಿದ್ಯಾ. ಹೌದಾ? ಇನ್ನು ಸೊಂಟ ನೋವು ಕಮ್ಮಿ ಆಗಿಲ್ವಾ ಅತ್ತೆಗೆ? ಇಲ್ಲ, ಇನ್ನೂ ಸೊಂಟ ನೋವು ಕಡಿಮೆ ಆಗಿಲ್ಲ ಮಲ್ಲಿ. ಸ್ವಲ್ಪ ಪಂಡಿತರು ಏನೋ ಎಣ್ಣೆ ತಂದು ಕೊಟ್ಟಿದ್ದಾರಂತೆ, ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ವಾಸಿ. ಇನ್ನೂ ಎದ್ದು ಬಗ್ಗಿ ಮಾಡೋಕ್ಕಾಗಲ್ಲ ಏನೂ ಕೆಲಸನ ಅಂತ ಹೇಳ್ತಿತ್ತು ಅಮ್ಮಯ್ಯ. ಓ ಹೌದಾ? ಅದಕ್ಕೆ ನಾನೇ ಊಟ ಕಳ್ಸೋಣ ಅಂತ ಅನ್ಕೊಂಡಿದ್ದೀನಿ ಮನೆಗೆ. ಅಡುಗೆ ಮಾಡೋಕ್ಕಾಗಲ್ವಲ್ವಾ ಅತ್ತೆಗೆ? ಗುಲಾಬಿ ಬೇರೆ ಮನೆ ಕೆಲ್ಸಕ್ಕೆ ಬರಲ್ಲ ಪಾಪ, ಅವಳು ಈಗಲೇ ಬಸ್ರಿ ಆಗಿದ್ದಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನೇ ಅಡುಗೆ ಮಾಡಿ ಕಳ್ಸೋಣ ಅಂತ ನಮ್ಮಗೆ ಹೇಳಿ ಇಲ್ಲಿಂದಾನೇನೆ. ಅಡುಗೆನಾ? ಅಡುಗೆ ಇನ್ನೇನು ಮಾಡಿ ಕಳಿಸ್ತೀಯ ಮಲ್ಲಿ? ಅದು ಅಲ್ಲದೆ ಇಲ್ಲಿಂದ ಮಾಡ್ಕೊಂಡು ತಗೊಂಡೋದ್ರೆ ನಮ್ಮಮ್ಮಯ್ಯ ಊಟನೂ ಮಾಡಲ್ಲ, ಬೇಡ ಅಂತಾರೆ. ಅದಕ್ಕೇ ನಾನು ನಿರ್ಧಾರ ಮಾಡಿದ್ದೀನಿ. ಏನದು? ಇಲ್ಲ, ಹೆಂಗೋ ನಿನ್ಗೆ ಇವಾಗ 2.5 ತಿಂಗಳು ಆಯ್ತಲ್ವಾ? ಇನ್ನೇನು ಈಗ ಏನು ಈಗ ಬೇರೆ ಏನು ಅಂತ ಥಂಡಿ ಏನಿಲ್ಲ. ಈಗ ತಣ್ಣೀರು ಮುಟ್ಕೊಂಡು ಎಲ್ಲ ಮಾಡದೇ ಇದ್ರೂ ಬಿಸಿನೀರಲ್ಲೇ ಎಲ್ಲ ಕೆಲಸನೂ ಮಾಡ್ಬೋದಲ್ವ, ಅಡುಗೆ ಪಡಿಗೆ ಮಾಡೋದಾದರೆ. ನೀನಿದ್ರೆ ಅಲ್ಲಿ ಪದ್ದೂ ಇರ್ತಾಳೆ, ಅಜ್ಜಿನೂ ಇರುತ್ತೆ, ಅವರೊಂದು ಸಹಾಯ ಮಾಡ್ತಾರೆ. ನೀನೇ ಅಡುಗೆ ಮಾಡ್ತೀಯಾ ಅಂತ ಅದಕ್ಕೆ ನಿನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ನಾ ಈಗಲೇ. ಈಗಲೇನಾ? ಇನ್ನೂ 3 ತಿಂಗಳಿಗೆ ಬಿದ್ದಿಲ್ಲ. 3 ತಿಂಗಳಿಗೆ ಬಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಿ. ಈಗ ಅಮ್ಮಗೆ ಹುಷಾರಿಲ್ವಲ್ಲ, ಹಾಗಾಗಿ ಅದಕ್ಕೆ. ಇದಿದ್ರೆ ಇನ್ನು ಒಂದು 15 ದಿವಸ ಬಿಟ್ಟೆ ಕರ್ಕೊಂಡು ಹೋಗ್ತಿದ್ದೆ. ಈಗಿನ್ನೇನು ಇಲ್ಲಿನೇ ನಾಮಕರಣ ಮಾಡಲ್ವಲ್ಲ. 9 ತಿಂಗಳಿಗೆ ಬಿದ್ಮೇಲೆ ಅಲ್ಲೇ ನಾಮಕರಣ ಮಾಡೋಣ. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಡು, ಕರ್ಕೊಂಡು ಹೋಗ್ತೀನಿ ಮನೆಗೆ ಸಾಯಂಕಾಲ. ಹೌದಾ? ನಮ್ಮ ಏನಂತೈತೋ ಏನೋ, 3 ತಿಂಗಳಿಗೆ ಬಿದ್ದಾಗ ಹೋಗಮ್ಮ ಅಂತ ಹೇಳ್ತಿತ್ತು. ಏನಂತಾರೋ ಏನೋ. ಏನು ಅನ್ನಲ್ಲ, ನಾನೆಲ್ಲ ಹೇಳ್ತೀನಿ ಅತ್ತೆಗೂ ಮಾವಗೂ. ಸಾಯಂಕಾಲ ಹೋಗೋಣ, ಹೊರಟಿರು. ಎಲ್ಲಿಗಣ ಹೋಗೋದು? ಎಲ್ಲಿಗೂ ಇಲ್ಲಮ್ಮ, ಮಲ್ಲಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಈಗಲೇನೆ. ನಮ್ಮ ಅಮ್ಮಗೆ ಬೇರೆ ಹುಷಾರಿಲ್ಲ, ಸೊಂಟ ನೋವು. ಗುಲಾಬಿ ಬೇರೆ ಬಸ್ರಿ ಅಂತ ಈಗ, ಅದಕ್ಕೆ ಮನೆ ಕೆಲಸ ಮಾಡೋಕ್ಕಾಗಲ್ಲ. 1 ತಿಂಗಳು ಮನೆ ಕೆಲ್ಸಕ್ಕೆ ಬರಲ್ಲ ಅವಳು. ಹಂಗಾಗಿ ಮನೆಗೆ ಕೆಲಸ ಮಾಡೋರು ಯಾರೂ ಇಲ್ಲ, ಅಡುಗೆ ಮಾಡೋರು. ಮಲ್ಲಿನೇ ಕರ್ಕೊಂಡು ಹೋಗೋಣ ಅಂತನ. ಪಾಪುನ ನಾನು ಸ್ವಲ್ಪ ಹೊತ್ತು, ಅಮ್ಮ ಸ್ವಲ್ಪ ಹೊತ್ತು ನೋಡ್ಕೊತಾರೆ. ಹೆಂಗೋ ಮಲ್ಲಿ ಇದ್ರೆ ಹಂಗೋ ಹಿಂಗೋ ಅಡುಗೆ ಮಾಡಿಕ್ತಾಳೆ ಅಂತ. ಹೌದಾ? ಕರ್ಕೊಂಡೋಗಿ ಅಕ್ಕ. ಪಾಪ ನಿಮ್ಮ ಅತ್ತೆಗೆ ಹುಷಾರಿಲ್ವಂತೆ. ಈ ಟೈಮ್ನಾಗ ನೀವು ಇಲ್ಲಿದ್ರೆ ಹೆಂಗ್ ಸರಿ ಆಗುತ್ತೆ ಹೇಳಿ? ಅಲ್ಲಿರೋದೇ ಒಳ್ಳೇದು. ಕರ್ಕೊಂಡೋಗಿ ಅಣ್ಣ, ಇವತ್ತೇ ಕರ್ಕೊಂಡೋಗಿ, ಪರವಾಗಿಲ್ಲ. ನಾನೆಲ್ಲ ಹೇಳ್ತೀನಿ ಅತ್ತೆಗೂ ಮಾವನ್ಗೂ. ಬೇಡ ಬೇಡ, ಅತ್ತೆ ಮಾವ ಬಂದ್ಬಿಡ್ಲಿ, ಅವ್ರಿಗೂ ಹೇಳ್ಬಿಟ್ಟು ಅವರು ಬರಲಿ. ಮಗಳನ್ನ ತವ್ರ ಮನೆಗೆ ಬಿಟ್ಟು ಬರ್ತಾರೆ. ಎಲ್ಲೋಗಿದ್ದಾರೆ? ಕೂಲಿ ಹೋಗಿದ್ದಾರೆ ಇಬ್ರು. ನನ್ನ ಗಂಡನೂ ಇಲ್ಲ ಈಗ. ಕರ್ಕೊಂಡೋಗಿದ್ರೆ ನಾನೇನು ಹೇಳ್ತಿದ್ದೆ, ಏನು ಇಲ್ಲೇ ಇದ್ದೂರಾಗೆ ಇದ್ದಾರಲ್ವಾ, ಬೇಕಾದ್ರೆ ಬಂದಾಗ ಬಂದು ಮಾತಾಡ್ಸ್ಕೊಂಬರೋರು. ಈಗಲೇ ಕರ್ಕೊಂಡೋಗೋದಾದ್ರೆ ಕರ್ಕೊಂಡೋಗಿ. ನಮ್ದೇನು ಅಭ್ಯಂತರ ಇಲ್ಲ. ನಿಮ್ಮ ಹೆಂಡ್ತಿನ ನೀವು ಕರ್ಕೊಂಡೋಗಕ್ಕೆ ಯಾರ್ದು ಪರ್ಮಿಷನ್ ಯಾಕೆ ತಗೋಬೇಕು ಹೇಳಿ? ನಿಮ್ಗೆ ಯಾವಾಗ ಕರ್ಕೊಂಡೋಗ್ಬೇಕು ಅನ್ಸುತ್ತೋ ಆವಾಗಲೇ ಕರ್ಕೊಂಡೋಗಿ, ನಮ್ಗೇನು ಅಭ್ಯಂತರ ಇಲ್ಲ. ಆಯ್ತಮ್ಮ, ಇವತ್ತು ಬೇಡ. ಮಾವ, ಅತ್ತೆ, ಮಾದೇಶ ಎಲ್ಲರೂ ಬರಲಿ, ಎಲ್ರಿಗೂ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ. ಯಾರೂ ಇಲ್ಲದೆ ಇದ್ದಾಗ ಹಿಂಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ಹೌದಾ? ಸರಿ ಆಯ್ತು, ನಿಮ್ಮಿಷ್ಟ. ಅಂತೂ ಇಂತೂ ಹೆಂಗೋ ಕರ್ಕೊಂಡು ಹೋಗ್ತಿರಲ್ಲ, ಅಷ್ಟೇ ಸಾಕು ಬಿಡಿ. ಅಂದರೆ ಏನು ಅರ್ಥ? ಮಲ್ಲಿ ಹೋದ್ರೆ ಸಾಕು ಅಂತ ಕಾಯ್ತಾ ಇದೀಯಾ ನಮ್ಮ ನೀನು ಪುಷ್ಪ? ಯಾಕೆ ಮಲ್ಲಿ ಇಲ್ಲಿರೋದು ನಿನಗೆ ಇಷ್ಟ ಇಲ್ವಾ? ಅದು ಹಂಗಲ್ಲ ಅಣ್ಣ, ಹಂಗಲ್ಲ ನಾನು ಹೇಳಿದ್ದು. ನಿಮ್ಮ ಮನೇಲಿ ಪಾಪ ನಿಮ್ಮ ಅಮ್ಮರಿಗೆ ಬೇರೆ ಹುಷಾರಿಲ್ಲ ಅಲ್ವಾ, ಮನೆ ಕೆಲಸದಳು ಬೇರೆ ಬರಲ್ಲ ಅಂತ ಹೇಳ್ತಿದ್ದೀರಾ. ಈ ಟೈಮ್ನಾಗೆ ಈ ಮಲ್ಲಿ ಅಕ್ಕ ಅಲ್ಲಿರೋದೇ ಒಳ್ಳೇದು ಅಂತ ಹೇಳಿದೆ ಅಷ್ಟೇನೆ. ಇರ್ಲಿ, ಪರವಾಗಿಲ್ಲ, ನನಗೇನು ಇಲ್ಲಿರೋದ್ರಿಂದ ನನಗೇನು ಬೇಜಾರೇನು ಇಲ್ಲ. ಆದರೆ ನಿಮ್ಮ ಹೆಂಡತಿ ಅಲ್ವಾ, ನಿಮ್ಮ ಮನೇಲಿ ಕಷ್ಟ ಅಂದರೆ ಅವರು ತಾನೇ ಇಲ್ಲಿ ಹೆಂಗಿರೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇನೆ. ಸರಿ ಆಯಿತು. ಸದ್ಯ ಇವತ್ತು ಹೋಗ್ತಾರಲ್ಲ ಈ ಮಲ್ಲಿ ಅಕ್ಕ. ಇವ್ರು ಬಂದಾಗಿಂದ ನನಗಂತೂ ಎಲ್ಲಿಗೂ ಹೋಗಕ್ಕೆ ಬಿಡುವಾಗ್ತಾ ಇರಲಿಲ್ಲ. ಈಗ ಅಲ್ಲೋಗಿ ಇವರೇ ಅಡುಗೆ ಮಾಡಬೇಕು. ಈಗ ಹೆಂಗೆ ಮಾಡ್ತಾರೆ ಅಲ್ಲಿ? ಇಲ್ಲಿದ್ದಾಗ ನನಗೆ ಅದನ್ನು ತಂದ್ಕೊಡು, ಅದನ್ನು ಮಾಡಿಕು, ಇದನ್ನು ಮಾಡಿಕು ಅಂತಿದ್ರು. ಈಗ ಗೊತ್ತಾಗುತ್ತೆ. ಅಲ್ಲಿ ಸಾಯಂಕಾಲ ಬಂತು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ತಮ್ಮನಿಗೆ ಹೇಳ್ಬಿಟ್ಟು ಹೊರಟಿರುವ ಬರ್ತೀನಿ. ಸರಿ ಆಯಿತು ಕಣ್ರಿ, ಹೋಗಿ ಹೊರಟಿರ್ತೀನಿ, ಕರ್ಕೊಂಡು ಹೋಗೋರಂತೆ. ಸರಿ ಮಲ್ಲಿ, ಬರ್ತೀನಿ ನಾನು, ಹುಷಾರು. ಪಾಪು ಬಾಯ್.
ಸರಿ ಆಯ್ತು ಮಲ್ಲಿ ಬರ್ತೀನಿ. ಏ ಕಳ್ಳ, ಸಾಯಂಕಾಲ ನಮ್ಮ ಮನೆಗೆ ಹೋಗೋಣ. ಹಾಂ, ಹೊರಟಿರು. ಸರಿ, ನಾನು ಹೋಗೋದೇ ಒಳ್ಳೇದು ಅನ್ಸುತ್ತೆ. ಅಲ್ಲ, ಈ ಪುಷ್ಪ ಯಾಕೆ ಅಲ್ಲ ಮನೆ ಕೆಲಸ ಮಾಡೋಕ್ಕೂ ಆಗಲ್ವಾ? ಬಾಣ್ತಿ ಅವಳಿಗೆ ಅಡುಗೆ ಮಾಡಿಕ್ಬೇಕು, ಅವಳ ಬಟ್ಟೆ ಗಿಟ್ಟೆ ಒಗ್ದಾಕ್ಬೇಕು, ನೀರು ಬೇಕು ಅಂತ ಗೊತ್ತೇ ಆಗಲ್ಲ. ಒಂದು ಸ್ವಲ್ಪ ಕೆಲಸ ಹೇಳಿದ್ರೆ ಸಾಕು. ನಾನು ಅದು ಮಾಡಲ್ಲ, ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತಾಳೆ. ನನ್ನ ಈ ಮನೆಯಿಂದ ಕಳಿಸ್ಬೇಕು ಅಂತಾನೆ ಕಾತ್ಕೊಂಡಿದ್ದಾಳೆ ಅನ್ಸುತ್ತೆ. ಅಯ್ಯೋ, ಏನು ಹುಡುಗಿನೋ ಏನೋಪ್ಪ, ತಮ್ಮ ಕೆಲಸ ತಾವು ಮಾಡ್ಕೊಂಬಕ್ಕೂ ಹಿಂಗೆ ಆಡ್ತಾಳೆ. ಇನ್ನು ಹೆಂಗಿರ್ತಾಳೋ ಏನೋ ಮುಂದಕ್ಕೆ. ಬಿಡು, ನನಗೆ ಯಾಕೆ ಚಿಂತೆ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ತಮ್ಮ ಇದ್ದಾನೆ, ನೋಡ್ಕೊಂತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.